ಹೊಸಕೋಟೆ ತಾಲೂಕಿನ ಹನಗೊಂಡಳ್ಳಿ ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶರತ್ ಬಚ್ಚೇಗೌಡ ಗುದ್ದಲಿ ಪೂಜೆಯನ್ನು ನೆರವೇರಿಸಬೇಕಾಗಿತ್ತು. ಆದರೆ ಶಾಸಕರ ತುರ್ತು ನಿರ್ಮಿತ ಕಾರಣ ಅಭಿವೃದ್ಧಿ ಕಾಮಗಾರಿಗಳನ್ನು ಮುಂದೂಡಲಾಯಿತು. ಆದರೆ ಯಡಗೊಂಡಳ್ಳಿ ಗ್ರಾಮದಲ್ಲಿ ನಿಗದಿಯಾಗಿದ್ದ BLA 2ಗಳ ಸಭೆ ನಡೆದಿದ್ದು, ಹನಗೊಂಡಳ್ಳಿ ಹೋಬಳಿಯ ಎಲ್ಲ ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಆಗಮಿಸಿ BLA 2ಗಳ ಸಭೆಯನ್ನು ನಡೆಸಿದರು. ಇನ್ನು ಈ ಸಂದರ್ಭದಲ್ಲಿ ಹನಗೊಂಡಳ್ಳಿ ಹೋಬಳಿಯ ಮುಖಂಡರಾದ ಬೋದ್ನಸಳ್ಳಿ ಪ್ರಕಾಶ್ ಅವರು, ಸಮೇತನಹಳ್ಳಿ ಸೊಣ್ಣಪ್ಪನವರು, ವಕೀಲರ ಸಂಘದ ಅಧ್ಯಕ್ಷರು ಹಾಗೂ ವಕೀಲರಾದಂತಹ ರಾಧಾಕೃಷ್ಣರವರು, ಕೃಷ್ಣಪೂರ್ಜನಗರರ ಕೃಷ್ಣಮೂರ್ತಿರವರು, ಮುತ್ಸಂದ್ರ ಬಾಬುರೆಡ್ಡಿ, ಮುರಳಿ ಸೇರಿದಂತೆ ಅನೇಕ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಕಾರ್ಯಕ್ರಮಗಳು ನಮ್ಮ ಹೋಬಳಿಯಲ್ಲಿ ಸುಮಾರು ಒಂದು 3.5 ಕೋಟಿ ರೂಪಾಯಿನ ಅಭಿವೃದ್ಧಿ ಕಾಮಗಾರಿಗಳ ಪೂಜೆ ಜೊತೆಗೆ ನಮ್ಮ ವೋಟರ್ ಲಿಸ್ಟ್ ಪರಿಷ್ಕರಣೆ BLA 2 ಕಾರ್ಯಕ್ರಮನ ಇವತ್ತು ನಮ್ಮ ಹೋಬಳಿಯಲ್ಲಿ ನಮ್ಮ ಶಾಸಕರು ಆಯೋಜನೆ ಮಾಡಿದರು. ಬೆಳಗ್ಗೆ ತುರ್ತಾಗಿ ಅನಿವಾರ್ಯ ಕಾರಣಗಳಿಂದ ಒಂದು ಬೇರೆ ಕಡೆ ಹೋಗೋ ಕಾರ್ಯಕ್ರಮ ಇದ್ದರಿಂದ ಅದನ್ನು ಮುಂದೂಡಿ ಇವತ್ತು ಏನು ಮಾಡಿದ್ರು, ಮಧ್ಯಾಹ್ನ ನಮ್ಮ ವಕೀಲರು ಮೊನ್ನೆ ಒಂದು ಚುನಾವಣೆಯಲ್ಲಿ ಜಯಗಳಿಸಿದರು ವಕೀಲರು ರಾಧಾಕೃಷ್ಣರು, ನಮ್ಮ ಹೊಸಕೋಟೆ ವಕೀಲರ ಸಂಘದ ಅಧ್ಯಕ್ಷರಾಗಿ ಅವರು ಭಾಳ ಬಹುಮತಗಳಂತ ಜಯಶಾಲಿಯಾಗಿದ್ದರು. ಅವರು ಹೇಳ್ತಿದ್ರು, ನಾನು ತಾಲೂಕಿನ ಜನಕ್ಕೆ ಒಂದು ಊಟ ಕೊಡಬೇಕು, ಅದು ಶರತ್ತಣ್ಣ ನೇತೃತ್ವದಲ್ಲಿ ಕೊಡಬೇಕು, ಅದ್ರ ಜೊತೆಯಲ್ಲಿ ಇವತ್ತು ಅಭಿವೃದ್ಧಿ ಕಾಮಗಾರಿಗಳು, ಅದ್ರಾಗೆ ಈ ವೋಟರ್ ಲಿಸ್ಟ್ ಪರಿಷ್ಕರಣೆ ಅದು ಮುಗಿದೋಗ್ಬಿಡಲಿ ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಶಾಸಕರು ಬೆಳಗ್ಗೆ ಫೋನ್ ಮಾಡಿ ನಾನು ಮುಖ್ಯಮಂತ್ರಿಗಳ ಜೊತೆ ಮತ್ತು ಹೋಮ್ ಮಿನಿಸ್ಟರ್ ಜೊತೆ ಹೋಗಬೇಕಾಗಿರೋದ್ರಿಂದ ದಯಮಾಡಿ ಇದನ್ನು ಮುಂದೂಡಬೇಕಂತ ಕೇಳಿದ್ರು. ಆಯಿತು ಗೌಡ್ರೆ ಅಂತ ಅವರ ಮನವಿ ಮೇರೆಗೆ ನಾವು ಇವತ್ತು ಇಲ್ಲಿ ಊಟದ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಆಮೇಲೆ BLAಗಳ ಜೊತೆಗೆ ಆ ಪರಿಷ್ಕರಣೆ ಕೂಡ ನಮ್ಮ ಎಲ್ಲ ಹೋಬಳಿ 40 ಬೂತ್ಗಳು ಎಲ್ಲ ನಮ್ಮ ಕಾಂಗ್ರೆಸ್ ಏಜೆಂಟ್ರುಗಳು ಎಲ್ಲ ಸೇರಿದ್ವಿ. ಅದನ್ನು ಕೂಲಂಕಷವಾಗಿ ಅದರ ಅಧ್ಯಕ್ಷರು ಮುನಿಯಪ್ಪನವ್ರು ಬಂದಿದ್ದಾರೆ, ನಮ್ಮ ಜಿಲ್ಲಾ ಅಧ್ಯಕ್ಷರು ಗೌಡ್ರು, ನಮ್ಮ ಮಹಿಳಾ ಅಧ್ಯಕ್ಷರು ಮೇಡಮ್ ಲಕ್ಷ್ಮೀ ಮೇಡಮ್ನವ್ರು ಬಂದವ್ರೆ, ನಮ್ಮ ಹೋಬಳಿ ಲತಾ ರೆಡ್ಡಿ ಅವರಿದ್ದಾರೆ, ನಮ್ಮ ಹೋಬಳಿ ಎಲ್ಲ ನಮ್ಮ ಅದರಲ್ಲೂ ವಿಶೇಷವಾಗಿ ಮುಂದೆ ನಮ್ಮ BDC ಬ್ಯಾಂಕ್ ಅಧ್ಯಕ್ಷರಾಗ್ತಾರೆ ಯಾರು, ನಮ್ಮ ಪೂಜೆ ಹೌದಪ್ಪ, ನಾವು ಹೇಳಿದ್ಮೇಲೆ ಹಾಗೆ ಆಗ್ತೀರಾ ನೀವು ಮುಂದೆ. ಹೌದು, BDCC ಮುಂದೆ ಇನ್ನೊಂದು ಗೂಟದ ಕಾರು ಇನ್ನೊಂದು ಬರ್ತದೆ, ಅರ್ಥ ಆಯ್ತಲ್ಲ, ಇನ್ನೊಂದು ಗೂಟದ ಕಾರು ಬರ್ತದೆ. ಅದು ನಾನು ಮಂಜುನಾಥ ಸ್ವಾಮಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ, 2 ಗೂಟದ ಕಾರುಗಳು ಆದಷ್ಟು ಬೇಗ ಬರಲಿ. ಶರತ್ ಬಚ್ಚೇಗೌಡರಿಗೆ ಮೊದಲನೇ ಗೂಟದ ಕಾರು ಬಂದರೆ 2ನೇ ಗೂಟದ ಕಾರು ಕೃಷ್ಣಮೂರ್ತಿಗೆ ಬರಲಿ ಅಂತ ನಾನು ನಮ್ಮ ಹೋಬಳಿ ಪರವಾಗಿ ಆ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇವತ್ತು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀತು. ಅದರಲ್ಲೂ ವಿಶೇಷವಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಬಂದಿದ್ದು, ಯಾಕೆಂದರೆ ನಮ್ಗೆ ಅವರು ಸ್ವಲ್ಪ ಪರಿಚಯ ಕಡಿಮೆ ಅಣ್ಣವರು, ಆವಾಗ ನಮ್ಮ ಶರತ್ತಣ್ಣ ಮನೆ ಮುಂದೆ ಕಾಣಿಸ್ತಾ ಇರ್ತಾರೆ. ಅವ್ರಿಗೆ ನಾನು ನಮ್ಮ ಹೋಬಳಿ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಯಾಕೆಂದರೆ ಅದ್ರ ಜೊತೆಗೆ ಇವತ್ತು ಹೋಬಳಿಯಿಂದ ಎಲ್ಲ ಗ್ರಾಮಗಳಿಂದ ಸುಮಾರು ಒಂದು 800 ಜನ ಇಲ್ಲಿ ಸೇರಿದ್ರು. ಅವರಿಗೆ ಭಾಳ ಅಚ್ಚುಕಟ್ಟಾಗಿ ನಮ್ಮ ವಕೀಲರಾದ ರಾಧಾಕೃಷ್ಣವರು ವೆಜ್ಜು ನಾನ್ ವೆಜ್ 2 ಊಟದ ಭಾಳ ಅಚ್ಚುಕಟ್ಟಾಗಿ ನೆರವೇರಿಸ್ಕೊಟ್ಟಿದ್ದಾರೆ. ಅವರಿಗೆ ಇನ್ನೂ ಒಳ್ಳೆಯ ಹುದ್ದೆ ಸಿಗಲಿ, ಈ ಹುದ್ದೆನೇ ಸಾಕು. ಅವರೊಂದು ಮಾತು ಕೊಟ್ಟವ್ರೆ, ನಮ್ಮ ಶಾಸಕರು ಒಂದು ಮಾತು ಕೊಟ್ಟವ್ರೆ, ಇನ್ನು 3 ತಿಂಗಳೊಳಗಡೆ ನಮ್ಮ ಹೊಸಕೋಟೆ ಕೋರ್ಟಿಗೆ ಗುದ್ದಲಿ ಪೂಜೆ ಮಾಡ್ತೀನಿ ಅಂತೇಳಿ. ಅದನ್ನು ಇವ್ರ ಮುಖಾಂತರ, ಯಾಕೆಂದರೆ ನಾವು ಸೇರ್ಕೊಂತೀವಿ ಅದೊಂದನ್ನು ಅವರು, ಯಾಕೆಂದರೆ ಅವರೊಬ್ಬ ವಿದ್ಯಾವಂತರು. ನಾನು ನೆನ್ನೆ ಕಾರಲ್ಲಿ ಹೋಗ್ಬೇಕಾದ್ರು ಹೇಳಿದೆ, ಗೌಡ್ರೆ ಇದು ನಿಮ್ಮ ಅಪ್ಪ ಕಾಲದಲ್ಲಿ ಆಗಬೇಕಾಗಿತ್ತು. ಅಪ್ಪ ಒಬ್ಬರು ವಕೀಲರು, ಅವ್ರ ಕಾಲದಲ್ಲಿ ಆಗಲಿಲ್ಲ. ಯಾಕೆಂದರೆ ಅವತ್ತು ಅವ್ರಿಗೆ ಏನಂತಂದರೆ ವ್ಯಾಜ್ಯಗಳು ಕೋರ್ಟ್ ಇದ್ಬಿಟ್ರೆ ವ್ಯಾಜ್ಯಗಳು ಜಾಸ್ತಿ ಆಗ್ತದೆ, ಬೆಂಗಳೂರಿಗೆ ಹೋದ್ರೆ ಕಡಿಮೆ ಆಗ್ತದೆ ಅನ್ನೋ ಉದ್ದೇಶ ಬೇಕು ಬಚ್ಚೇಗೌಡರಿಗೆ. ತದನಂತರ ಬಂದ ಅಧಿಕಾರ ಮಾಡಿದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಈಗಿರೋರು ವಿದ್ಯಾವಂತರು, ಅದಕ್ಕಾಗಿ ನಾನು ಈ ಮೂಲಕ ನಾನು ಹೋಬಳಿ ಮುಖಾಂತರ ನಾನು ಶರತ್ ಬಚ್ಚೇಗೌಡರಿಗೆ ಮನವಿ ಮಾಡೋದು, ಆದಷ್ಟು ಬೇಗ ಅವರು ನಮಗೆ ಮಾತು ಕೊಟ್ಟವ್ರೆ, 3 ತಿಂಗಳೊಳಗಡೆ ಹೊಸಕೋಟೆ ಕೋರ್ಟಿಗೆ ಗುದ್ದಲಿ ಪೂಜೆ ಮಾಡಿಸ್ತೀನಿ, ಆ ಹೆಸರಿಗೆ ಪಾಣಿ ತರಿಸಿ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಅದಕ್ಕೂ ಭಾಳ ಖುಷಿಯಾಗಿ ಅಧ್ಯಕ್ಷರು ಭಾಳ ಖುಷಿಯಾಗಿ ನಿನ್ನೆ ಎಲ್ಲ ನಮ್ಮ ಜೊತೆಯಲ್ಲೇ ಇದ್ದರು. ಶಾಸಕರಿಗೂ ಒತ್ತಾಯ ಮಾಡಿದರು, ಇವತ್ತು ಬರಲೇಬೇಕಾಗಿತ್ತು, ಮಧ್ಯಾಹ್ನ ಊಟಕ್ಕಾರ ಬರ್ತೀನಣ್ಣ ಅಂತ ಹೇಳಿದರು. ಎರಡೂ ಆಗಲಿಲ್ಲ. ಕಾರ್ಯಕ್ರಮಗಳನ್ನು ಮುಂದಿಟ್ಟಿದ್ದೀರಿ. ಈ ಮುಂದಿನ ದಿನಾಂಕನ ಇವತ್ತೇ ನಿಮಗೆ ಸಂಜೆ ತಿಳಿಸ್ತೀನಿ. ಅವತ್ತು ಬಂದು ನಮ್ಮ ಕಾಮಗಾರಿಗಳನ್ನ ದಯವಿಟ್ಟು ನೀವು ಇದು ಮಾಡಿಕೊಡ್ಬೇಕು. ಇವತ್ತು ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನೆರವೇರಿಸ್ಕೊಟ್ಟಿದ್ದಕ್ಕಾಗಿ ನನ್ನ ಹೋಬಳಿ ಮತ್ತು ತಾಲೂಕಿಂದ ನಮ್ಮ ಮುನಿಯಪ್ಪಣ್ಣವ್ರು ಬಂದಿದ್ದಾರೆ. ನಮ್ಮ ವಿಶೇಷವಾಗಿ BDCC ಬ್ಯಾಂಕಿನ ಮುಂದೆ ಅಧ್ಯಕ್ಷ ಅಂತ ಕೃಷ್ಣಮೂರ್ತಿ ಅವರಿಗೆ ನಾನು ಹೋಬಳಿ ಯಾಕೆಂದರೆ ನಮಗೊಂಥರ ಇದನ್ನು ಯಾವುದೇ ಕರೀಲಿ ನಮ್ಮ ಕೃಷ್ಣಮೂರ್ತಿಯವ್ರು ಬಂದೇ ಬರ್ತಾರೆ. ಏನು ಬಾಬಣ್ಣ,
ಜಿಲ್ಲಾ ಪಂಚಾಯತ್ ನಿಲ್ಲು ಅಂದ್ರೆ ನಿಲ್ತಾರೆ ಇಲ್ಲಿ. ಎಮ್ ಎಲ್ ಎಗೊಂದು ಬೇಡ, ಜಿಲ್ಲಾ ಪಂಚಾಯತ್ ಅಲ್ಲಲ್ಲ ಅದೊಂದು ಬೇಡ, ಇಷ್ಟಕ್ಕೆ ಸಾಕಾಗಲಿ ಕೃಷ್ಣಮೂರ್ತಿ. ಈಗ ಇದಕ್ಕೆ ಸಭೆಯನ್ನು ಕುರಿತು ಮೊನ್ನೆ ನಮ್ಮ ಹಿರಿಯರು, ನಮ್ಮ ಮಾವನವರು ಸೊಣ್ಣಣ್ಣರು ಎರಡು ಮಾತಾಡ್ಬೇಕಂತ ಕೇಳ್ಕೊಂತ ಇದ್ವಿ. ಸಾಕಷ್ಟು ಆಯ್ತು. ನಾವು ಈಗಾಗಲೇ ಹೊಸಕೋಟೆ ತಾಲೂಕಿನಲ್ಲಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ 293 ಮತದಾರ ಕೇಂದ್ರಗಳಿದ್ದು, ಇದರಲ್ಲಿ ಹೊಸಕೋಟೆ ಟೌನ್ನ 50 ಬೂತು, ಅದೇ ರೀತಿ ನಮ್ಮ ಹೋಬಳಿ ಲೆವೆಲಲ್ಲಿ 40-45 ಬೂತು, 40 ಆಯಾ ಬೂತು ಹೋಬಳಿಯಲ್ಲಿ ಸಭೆ ಕರೆದು ಏನು ನಮ್ಮ ಸರ್ಕಾರದಿಂದ ನೇಮಿಸಿರ್ತಕ್ಕಂಥ BLOಗಳು, ಅದ್ರ ಜೊತೆಯಲ್ಲಿ ನಾವು ನೇಮಿಸಿರ್ತಕ್ಕಂಥ BLO2ಗಳು, ಅದರ ಮೇಲುಸ್ತುವಾರಿಯನ್ನು ನಾವು ಹೋಬಳಿ ಮುಖಂಡಗಳ ಜವಾಬ್ದಾರಿ ವಹಿಸಿ ನಿರಂತರವಾಗಿ ಫಾರಂ ವಿತರಣೆ ಮಾಡೋದು, ಫಾರಂ ಫಿಲಪ್ ಮಾಡಿ ವಾಪಸ್ ಪಡೆಯುವಂಥ ಕೆಲಸ ಆಗಬೇಕು ಅಂಥೇಳಿ ನಮ್ಮ ಮುಂದಿನ ಗ್ರಾಮ ಪಂಚಾಯಿತಿ ಚುನಾವಣೆ ದೃಷ್ಟಿಯಿಂದ ನಮ್ಮ ಪಕ್ಷದ ಎಲ್ಲ BLOಗಳು 30 ದಿವಸನೂ ದಿನನಿತ್ಯ BLOಗಳನ್ನ ಸಂಪರ್ಕ ಮಾಡಿ ಈ ಕೆಲಸ ಜರೂರಾಗಿ ಮಾಡಿಸ್ಕೊಡ್ಬೇಕು ಅಂಥೇಳಿ ನಾನು ನಮ್ಮ ಪಕ್ಷದ ಪರವಾಗಿ, ಶಾಸಕರ ಪರವಾಗಿ ನಾವು BLOಗಳಿಗೆ ಮನವಿ ಮಾಡ್ತೇನೆ. ಮತ್ತು ಒಂದು ನಿಮಿಷ ಆಮೇಲೆ ಮಾತಾಡ್ರಿ. ಆಮೇಲೆ ಈಗಾಗಲೇ ನಾವು ನಿನ್ನೆ ಶಾಸಕರು ಹೊಸಕೋಟೆ ಟೌನಿನ ಎಲ್ಲ ಮತದಾನ ಕೇಂದ್ರಗಳ BLO2ಗಳನ್ನು ಕರೆದು ಅವರಿಗೆ ಎಷ್ಟೆಷ್ಟು ಪರ್ಸೆಂಟ್ ಆಗಿದೆ, ಏನು ಮುಂದೆ ಯಾವ ರೀತಿ ವೇಗವಾಗಿ ಮಾಡಬೇಕು, ಯಾವ ರೀತಿ 2002 ಮತದಾರ ಪಟ್ಟಿ ಮತ್ತು 2025 ಮತದಾರ ಪಟ್ಟಿ ಯಾವ ರೀತಿ ಪರಿಷ್ಕರಣೆ ಮಾಡಿ ತುಂಬಿ ನಾವು ಚುನಾವಣಾ ಆಯೋಗ ಸೆಕ್ಷನ್ ಕೊಡಬೇಕು ಅಂಥೇಳಿ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದೀವಿ. ಇದು ಜರೂರಾಗಿ ಆಗೋದ್ರಿಂದ ಇನ್ನು 3 ಹೋಬಳಿಗಳಿಗೈತೆ, ಜಡಗೇನಹಳ್ಳಿ, ಅನಗೊಂಡಹಳ್ಳಿ, ಸೂಲಬೆಲೆ, ಅವೆಲ್ಲ ಮುಗಿಸಿ ಈ ಮೋಸ್ಟ್ಲಿ 15ರಿಂದ 20ನೇ ತಾರೀಕು ಒಳಗಡೆ ನಮ್ಮ ತಾಲೂಕಿನಲ್ಲಿ ಪೂರ್ಣ ಪ್ರಮಾಣದ ಮತದಾರ ಪಟ್ಟಿ ಪರಿಷ್ಕರಣೆ ಮುಗಿಸೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಅಂತೇಳಿ ನಾನು ಮಾತು ಹೇಳ್ತೇನೆ. ಈಗ ಜಿಲ್ಲಾಧ್ಯಕ್ಷ ಎಲ್ರಿಗೂ ನಮಸ್ಕಾರ. ಈ ದಿವಸ ಹೊಸಕೋಟೆ ತಾಲೂಕಿನ ಜಡಗೇನಹಳ್ಳಿ, ಅವನಗೊಂಡಹಳ್ಳಿ ಹೋಬಳಿಯಲ್ಲಿ ಇವತ್ತು SIR ಕಾರ್ಯಕ್ರಮದ ಬಗ್ಗೆ, ಇವತ್ತು ಏನು ನಮ್ಮ ಒಂದು ಪ್ರಗತಿ ಬಗ್ಗೆ ಎಲ್ಲ ನಮ್ಮ BLO2ಗಳನ್ನು ಇವತ್ತು ಮಾನ್ಯ ಶಾಸಕರು ಹಾಗೂ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಎಲ್ಲರೂ ಇವತ್ತು ನಮ್ಮ ವಕೀಲರಾದ ರಾಧಾಕೃಷ್ಣರವರು ಇಲ್ಲಿ ಅರೇಂಜ್ ಮಾಡಿದರು. ಅವರು ಇತ್ತೀಚೆಗೆ ಹೊಸಕೋಟೆ ತಾಲೂಕಿನ ವಕೀಲರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಇವತ್ತೇನು ಪರಿಷ್ಕರಣೆ, ಇವತ್ತು ವೋಟರ್ ಲಿಸ್ಟ್ ಪರಿಷ್ಕರಣೆ ಆಯ್ತದೋ ಅದನ್ನು ಭಾಳ ಕಠಿಣವಾಗಿದೆ. ಯಾಕೆಂದರೆ ಇವಾಗಲೇ ಸರ್ಕಾರ ಕೆಲವು ನಮ್ಮ ಇರೋವಂಥ ಕೆಲವು ಏನು ನಮ್ಮಲ್ಲಿ ರೇಷನ್ ಕಾರ್ಡ್ ಇರ್ಬೋದು, ವೋಟರ್ ID ಇರ್ಬೋದು, ಮತ್ತು ಆಧಾರ್ ಕಾರ್ಡ್ ಇರ್ಬೋದು, ಅವುಗಳೆಲ್ಲ ಹೊರತುಪಡಿಸಿ ಬೇರೆ ಇವನ್ನ IDಗಳನ್ನು ಕೇಳೋದ್ರಿಂದ ತುಂಬ ತೊಂದರೆ ಆಗುತ್ತೆ. ಅದಕ್ಕಾಗಿ ಈಗಾಗಲೇ ನಾವು BLO2ಗಳಿಗೆ ನಮ್ಮ BLO1 ಆದ ನಮ್ಮ ಮುನಿಯಪ್ಪನವರು ಮತ್ತು ನಮ್ಮ ವಕೀಲರುಗಳು, ಹಿರಿಯರು, ನಮ್ಮ ಸಣ್ಣಪ್ಪಣ್ಣ ಇರ್ಬೋದು, ಇವರೆಲ್ಲ ಸೇರಿ ಅವ್ರುಗಳಿಗೆಲ್ಲ ಒಂದು ಮಾರ್ಗದರ್ಶನ ಕೊಟ್ಟು ಇವತ್ತು ಪ್ರತಿ BLOಗಳ ಜೊತೆ ಒಂದು ಕೋಆರ್ಡಿನೇಷನ್ ಮಾಡಿಕೊಂಡು ಅವ್ರ ಜೊತೆ ಸಹಕಾರ ಮಾಡಿಕೊಂಡು ಇವತ್ತು ಯಾವುದೇ ಕಾರಣಕ್ಕೆ ಇವತ್ತು ಊರು ಬಿಟ್ಟು ಹೋಗಿರೋರು ಮತ್ತು ಮರಣ ಹೊಂದಿರೋ ಅಂಥ ವೋಟ್ರುಗಳು ಬಿಟ್ಟರೆ ಪ್ರತಿ ವೋಟನ್ನು ಕೂಡ ನಮಗೆ ಮುಂದೆ ಉಳಿಬೇಕು, ಯಾವುದೇ ಪಕ್ಷ ಆಗಲಿ ಯಾವುದೇ ಪಾರ್ಟಿ ಆಗಲಿ ಇರಬೇಕು ಅಂತ ಇದನ್ನು ಇದನ್ನು ತೊಗೊಂಡು ವ್ಯವಸ್ಥಿತವಾಗಿ ಹೊರಟಿದ್ದಾರೆ. ಅವ್ರುಗಳೆಲ್ಲರೂ ಕೂಡ ಇವತ್ತು ಇಲ್ಲೇನು 44 ಬೂತ್ನ ಎಲ್ಲ BLO 2 ಅವ್ರಿಗೆಲ್ಲರೂ ಕೂಡ ಇವತ್ತಿಲ್ಲಿ ಸೇರಿದರು. ಕಾರಣಾಂತರದ ನಮ್ಮ ಶಾಸಕರು ಇವತ್ತು ಮುಖ್ಯಮಂತ್ರಿಗಳ ಜೊತೆ ಇವತ್ತು IT ಮೀಟಿಂಗು ಹಿಲ್ ಟಾಪ್ ಹೋಟ್ಲಲ್ಲಿ IT ಮೀಟಿಂಗ್ ನಿನ್ನೆ ಕೂಡ ಅದು ಇದಾದ್ರಿಂದ ಅಲ್ಲಿ ಹೋಗಿದ್ದಾರೆ. ಅದರಿಂದ ಅವರು ಬರ್ತಾ ಇದ್ರೂ ಅವರ ಇದರ ಮೇಲೆ ನಾವು ಕಾರ್ಯಕ್ರಮವನ್ನು ಮುಂದುವರಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂಥ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಎಲ್ರಿಗೂ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಯಾಕೆಂದರೆ ಹೊಸಕೋಟೆ ವಕೀಲರ ಸಂಘಕ್ಕೆ ಚುನಾವಣೆ ನಡೆದು ಅದರಲ್ಲಿ ಅತ್ಯಂತ ಬಹುಮತದಿಂದ ನಾನು ಆಯ್ಕೆಯಾಗಿರ್ತಕ್ಕಂಥ ವಿಚಾರ ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಇದು ಆಯ್ಕೆ ಆಗೋದ್ರ ಹಿಂದೆ ಮುಖ್ಯವಾದ ಕಾರಣ ಏನಂದರೆ ಹೊಸಕೋಟೆ ಕೋರ್ಟ್ಗೆ ಒಂದು ಮೂಲಭೂತ ಸೌಕರ್ಯಗಳು ಏನು ಬೇಕು ಅದು ಈಗಿನ ಒಂದು ಜನಪ್ರಿಯ ಶಾಸಕರಾದಂಥ ಶರತ್ ಬಚ್ಚೇಗೌಡರ
ಒಂದು ನೇತೃತ್ವದಲ್ಲಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಎಲ್ಲ ನಮ್ಮ ವಕೀಲ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ವೋಟ್ ಮಾಡಿ ನಮ್ಮನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ. ಅವ್ರು ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಕೋರ್ಟ್ಗೆ ಒಂದು ಪರ್ಮನೆಂಟ್ ಜಾಗ ಮತ್ತು ಒಂದು ನೂತನವಾದ ಕಟ್ಟಡ ಏನು ಆಗಬೇಕು ಅಂತ ಏನು ಕನಸಿದೆ ಅದು ಸನ್ಮಾನ್ಯ ಶಾಸಕರ ಈ ಒಂದು 2 ವರ್ಷದ ಅವಧಿಯಲ್ಲಿ ಆಗುತ್ತೆ. ಆದಷ್ಟು ಬೇಗ ಇನ್ನೊಂದು 3 ತಿಂಗಳಲ್ಲಿ ಆ ಜಾಗ ಒಂದು ಕೋರ್ಟು ಪ್ರಿಮಿಸಸ್ಗೆ ಸೇರುತ್ತೆ ಅನ್ನೋ ಒಂದು ವಿಶ್ವಾಸ ನಮಗೆ ಇದೆ. ಇದಕ್ಕೆ ನನ್ನ ಚುನಾವಣೆಗೆ ವಕೀಲರ ಜೊತೆಗೆ ನಮ್ಮ ನಾಯಕರುಗಳಾದಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಈ ದಿವಸ ಇಲ್ಲಿ ಬಂದಿದ್ದಾರೆ. ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ಮುನಿಯಪ್ಪನವರು ಮತ್ತು ಜಿಲ್ಲಾಧ್ಯಕ್ಷರಾದಂಥ CR ಗೌಡ ಅವರು ಮತ್ತು ಮಹಿಳಾ ಘಟಕದ ಅಧ್ಯಕ್ಷರಾದಂಥ ನಮ್ಮ ಲಕ್ಷ್ಮೀ ಮೇಡಮ್ ಅವರು ಮತ್ತು ಮಹಿಳಾ ಮುಖಂಡರಾದಂಥ ಲತಾ ರೆಡ್ಡಿಯವರು, ನಮ್ಮ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು, BDCC ಬ್ಯಾಂಕ್ನ ನಿರ್ದೇಶಕರಾದಂಥ ಕೃಷ್ಣಮೂರ್ತಿಯವರು, ನಮ್ಮ ಹೋಬಳಿ ಮುಖಂಡರಾದ ಬಾಬು ರೆಡ್ಡಿಯವರು, ಪ್ರಕಾಶ್ ಅಣ್ಣವರು, ಸಮೇತನಹಳ್ಳಿ ಸೊಣ್ಣಪ್ಪನವರು, ನಮ್ಮ KM ಮಂಜಣ್ಣವರು ಎಲ್ಲ ಪರೋಕ್ಷವಾಗಿ ಈ ಚುನಾವಣೆಯಲ್ಲಿ ನಾನು ಗೆಲ್ಲಬೇಕು ಅಂತಂದ್ಬಿಟ್ಟು ನಮ್ಮ ಕೇಶವ ರೆಡ್ಡಿಯವರು, ಇನ್ನೂ ಸುಮಾರು ಜನ ಎಲ್ಲ ಮುಖಂಡರುಗಳು ಭಾಳ ಶ್ರಮಪಟ್ಟು ಮನವೊಲಿಸಿ ಎಲ್ಲರೂ ನನ್ನ ಜೈಲ್ಶೀರನ್ನಾಗಿ ಮಾಡೋದಕ್ಕೆ ಸಹಕಾರಿಯಾಗಿದ್ದಾರೆ. ಅವರೆಲ್ಲರಿಗೂ ನಾನು ಮಾಧ್ಯಮದ ಮುಖಾಂತರ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದ್ರ ಜೊತೆಗೆ ಇವತ್ತಿನ ದಿವಸದಲ್ಲಿ ಈ ಮತದಾರರ ಪಟ್ಟಿ ಪರಿಷ್ಕರಣೆ ಒಂದು ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕವಾಗಿ ನಡಿಬೇಕು ಅನ್ನೋ ಒಂದು ಶಾಸಕರ ಒಂದು ಅಭಿಲಾಷೆ ಮೇರೆಗೆ ಇಲ್ಲಿ CLOಗಳ ಒಂದು ಮೀಟಿಂಗನ್ನು ಸಹ ಕರೆದಿದ್ದರು. ಇವತ್ತು ಅವರು ಅನಿವಾರ್ಯ ಕಾರಣಗಳಿಂದ ಬಂದಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಮುನಿಯಪ್ಪನವರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಮಹಿಳಾ ಅಧ್ಯಕ್ಷರು ಇವರೆಲ್ಲ ಬಂದು ಅದನ್ನು ಮುಂದಿನ ದಿವಸಗಳಲ್ಲಿ ಯಾವ ರೀತಿಯಲ್ಲಿ 29ನೇ ತಾರೀಕು ಒಳಗಡೆ ಏನೆಲ್ಲ ಮಾಡಬೇಕು, ಮತದಾರರ ಪಟ್ಟಿಯನ್ನು ಯಾವ ರೀತಿಯಲ್ಲಿ ಸಿದ್ಧಪಡಿಸಬೇಕು ಅನ್ನೋದನ್ನು ಎಲ್ಲ ಮತದಾರರಿಗೆ ತಿಳಿಸೋ ಒಂದು ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಹೋಬಳಿ ಎಲ್ಲ ಮುಖಂಡರು ಇವತ್ತು ಬಂದು ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನೆಲ್ಲ ಸಹಕರಿಸಿ ಸನ್ಮಾನಿಸಿದ್ದಾರೆ. ಅವರೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ತಿಳಿಸಿ ನನ್ನ 2 ಮಾತು ಮುಗಿಸ್ತಾ ಇದ್ದೇನೆ. ಆ ಸ್ಥಳ ಈಗಾಗಲೇ ದಂಡುಪಾಳ್ಯದ ಹತ್ರ ಆರ್ಟಿಕಲ್ಚರ್ ತೋಟಗಾರಿಕೆ ಇಲಾಖೆದು 2 ಎಕರೆ 30 ಗುಂಟೆ ಇದೆ. ಶಾಸಕರು ಮಾತು ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಆ ಜಾಗನ ಕೆಲವೇ ದಿನಗಳಲ್ಲಿ ಅದಕ್ಕೆ ಆಲ್ಟರ್ನೇಟ್ ಲ್ಯಾಂಡನ್ನು ಸಹ ಗುರುತು ಮಾಡಿದ್ದಾರೆ ನಮ್ಮ ಕೋಡಹಳ್ಳಿ ಸುರೇಶ್ ಅಣ್ಣವರು ತೊಗಟಳ್ಳಿ ಹತ್ರ. ಶಾಸಕರು ಈ ದೃಷ್ಟಿಯಲ್ಲಿ ಕ್ರಮ ತಗೊಂಡು ಆದಷ್ಟು ಬೇಗ ಒಂದು 2-3 ತಿಂಗಳಲ್ಲಿ ಅದನ್ನು ಕ್ಲಿಯರ್ ಮಾಡಿಸ್ತಕ್ಕಂಥ ಎಲ್ಲ ಭರವಸೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಅವರು ಕಾರ್ಯನಿರ್ವಹಿಸ್ತಾರೆ. ಗ್ಯಾರಂಟಿ ಕೋರ್ಟ್ ಕೆಲಸ ಆಗೇ ಆಗುತ್ತೆ ಅನ್ನೋದನ್ನ ನಾನು ಮಾಧ್ಯಮದ ಮುಖಾಂತರ ತಿಳಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಕ್ರಿ ಸ್ವಲ್ಪ ಮಕ್ಕಳೆಲ್ಲ ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಲಕ್ಷ್ಮಿ. ಇವತ್ತು ಇಡೀ ದೇಶದಲ್ಲಿ ಆದಂಥ SIR ಪ್ರಕ್ರಿಯೆಯಾಗಿ ಮತ ಪರಿಷ್ಕರಣೆ ನಡೀತಾ ಇದೆ. ಇಡೀ ಹಳ್ಳಿಯಲ್ಲೂ BLO BLOಗಳು ಎರಡೂ ಸೇರಿಕೊಂಡು ಮನೆ ಹೋಗಿ ಭೇಟಿ ಮಾಡಿ ಮತದಾರವನ್ನು ಪರಿಷ್ಕರಣೆ ಮಾಡಿ ಅವರವ್ರ ಅವರ ಹಕ್ಕನ್ನು ಪಡ್ಕೊಳ್ಳೋಂಥ ರೀತಿನ ಇವತ್ತು ದೇಶದಲ್ಲಿ ನಡೀತಾ ಇದೆ. ಇವತ್ತು ದೇಶದಲ್ಲಿ ನಡೀತಾರಂಥ ಒಂದು ಕೆಲಸ ಒಳ್ಳೆ ಕೆಲಸ ಅಂತ ನನ್ನ ಭಾವನೆ. ಯಾಕಂದರೆ ಎಷ್ಟೋ ಓಟು ಕಳ್ಳು ಓಟ್ ಆಗ್ತಾಯಿತ್ತು. ಇದನ್ನು ಹೇಳ್ತಾರಲ್ಲ ಜಲ್ರಿ ಹಿಡಿಯೋಂಥ ಕೆಲಸ ಈ ನಮ್ಮ ದೇಶ ಇವತ್ತು ಮಾಡ್ತಾ ಇದೆ. ಎಷ್ಟೋ ಕಳ್ಳು ಓಟುಗಳು 2-3 ಓಟು ಎಲ್ಲಂದ್ರೆಲ್ಲ ಹಾಕ್ಬೋದಾಗಿತ್ತು, ಅವರು ಇಚ್ಛೆಯಂತೆ ಹಾಕ್ಬೋದಾಗಿತ್ತು. ಈಗ ಅದೆಲ್ಲ ಕಡಿವಾಣ ಹಾಕಿದೆ ಸರ್ಕಾರ. ಇವತ್ತು ನಮ್ಮ ಸರ್ಕಾರಕ್ಕೆ ಒಳ್ಳೆಯ ಒಂದು ಉದ್ದೇಶ ಬಂದಿದೆ. ಈ ಒಂದು ಮತ ಪರಿಷ್ಕರಣೆ ಇದೆಯಲ್ಲ, ಇದು ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಇವತ್ತು ನಾವು ಮನೆ ಹೋಗಿ ಒಂದು ಮತನ ನಾವು ಹಾಕಬೇಕು ಅಂತಂದರೆ ಖುಷಿಯಿಂದ ಹಾಕ್ತಾರೆ. ಈಗ ಹೊರಗಡೆಯಿಂದ ಬಂದಂಥ ಜನ 2 ಓಟ್ ಹಾಕ್ತಾಯಿದ್ರು. ಅದನ್ನೆಲ್ಲ ಕಡಿವಾಣ ಹಾಕಿದಂಥ ಸರ್ಕಾರಕ್ಕೆ ನಾವು ಅಭಿನಂದನೆಗಳನ್ನ ನಿಜವಾಗ್ಲೂ ತಿಳಿಸ್ಬೇಕಾದ್ದೆ. ಇವತ್ತು ಏನು ನಮ್ಮ ರಾಧಾಕೃಷ್ಣಣ್ಣ ಅವರು ಲಾಯರ್ ಸಂಘದ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ನಾನು ತಿಳಿಸ್ತಾ ಇದ್ದೀನಿ. ಹಾಗೂ ನಮ್ಮ ಹೋಬಳಿ ಲೀಡರ್ಗಳಾದಂತಹ ನಮ್ಮ ಪ್ರಕಾಶಣ್ಣನವರು, ಸಣ್ಣಪ್ಪನವರು ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ CR ಗೌಡರು, ನಮ್ಮ ಮೊದಲನೇ ಬಾರಿಗೆ ನಮ್ಮ ಹೋಬಳಿಗೆ ಆಗಮಿಸಿದ್ದಾರೆ. ಅವ್ರಿಗೂ ನಮ್ಮ ಪರವಾಗಿ ಹಿರಿಯರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ.